ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿನಿತ್ಯ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಸಂಜೆ ಕಾರ್ಯಕ್ರಮ ಆಗಿರೋದ್ರಿಂದ ನಮಗೆ ಈಗ ಆಲ್ರೆಡಿ ಯಾವ್ಯಾವ ದಿನ ಯಾವ್ಯಾವ ಮಂತ್ರದ ಪಠಣೆಯನ್ನು ಮಾಡಬೇಕು, ಅದನ್ನು ಹೇಗೆ ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬಂದಿದ್ದೀರಾ. ಇವತ್ತು ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀ ಮಂತ್ರ ಇರುತ್ತಾ, ಯಾವ ಮಂತ್ರ ಪಠಣೆ ಮಾಡಬೇಕಾಗತ್ತೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಪ್ರತಿ ಕೆಲಸದಲ್ಲೂ ಕೂಡ ಅನುಕೂಲ ಸಿಂಧುವಾಗಲು, ಪ್ರತಿ ಕೆಲಸದಲ್ಲೂ ಕೂಡ ಅನುಕೂಲ ಸಿಂಧುವಾಗಲು ಈ ಅಮೃತ ಬಿಂದು ನಿಮಗೆ ಉಪಯೋಗಕ್ಕೆ ಬರತಕ್ಕಂತಹದ್ದು. ಅತ್ಯಂತ ವಿಶೇಷದಿಂದ ಕೂಡಿರ್ತಕ್ಕಂಥದ್ದು. ಯಾವ ಕೆಲಸಗಳಲ್ಲೂ ಕೂಡ ಅಡೆತಡೆ ಕಾಣುತ್ತಾ ಇದೆ, ಸ್ಪಷ್ಟವಾಗಿ ಒಂದು ಹಂತಕ್ಕೆ ಬಂದದ ನಿಲ್ಲುತ್ತಾ ಇಲ್ಲ ಅಂತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂತಹ ದೀಶಕ್ತಿಯ ಮಂತ್ರದೊಂದಿಗೆ ಮಾಡಿಕೊಳ್ಳತಕ್ಕಂಥ ಈ ರೆಮಿಡಿ ನೋಡಿದ ಕೂಡಲೇ ನೀವು ಎಚ್ಚೆತ್ಕೊಂಡು ಮಾಡ್ಕೊಳ್ಬೇಕಾಗಿರತಕ್ಕಂತಹದ್ದು. ನಿಮಗೆ 8:46 ತನಕ ಸಮಯ ಇರುತ್ತೆ. 6 ಗಂಟೆಯಿಂದ 8:46 ಅಲ್ಲಿ ತನಕ ನಿಮಗೆ ಸಮಯ ಇರತಕ್ಕಂಥದ್ದಾದ್ದರಿಂದ ನೀವು ಒಂದು ಬಿಳಿಯ ವರ್ಣದ ಹಾಳೆ, ಅಂದರೆ ಬಿಳಿಯ ಪೇಪರ್ನಲ್ಲಿ 6 ಸಂಖ್ಯೆ 66 ಬಾರಿ ಬರೀಬೇಕು. 66 ಬಾರಿ ಈ 6 ಸಂಖ್ಯೆಗಳನ್ನು ಬರೆದು ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೀಪದ ಎಣ್ಣೆ ಏನಿದೆಯೋ ಆ ದೀಪದ ಎಣ್ಣೆಯನ್ನು ಒಂದು ಈ ಸಾಂಬ್ರಾಣಿ ಕಡ್ಡಿ ನೀವು ಇಟ್ಟಿರ್ತೀರಲ್ಲ, ಅದು ಉಳಿದ ಭಾಗ ಇರುತ್ತೆ, ಆ ಕಡ್ಡಿಯಿಂದ ಆ ಎಣ್ಣೆಯನ್ನು ತೆಗೆದು ಮಧ್ಯದಲ್ಲಿ ಇಡ್ತೀರಿ. ಮಧ್ಯದಲ್ಲಿ ಈ ಪೇಪರ್ ಮೇಲೆ ಒಂದು ಬಿಂದು ಹಾಕ್ತಿರ್ರಿ. ಒಂದೇ ಒಂದು ಬಿಂದು ಹಾಕಿದಾಗ ಅದು ನಿಧಾನಕ್ಕೆ ಆ ಸ್ಟಿಕ್ಕಿಂದ ಜಾರಿ ಆ ಪೇಪರ್ ಮಧ್ಯದಲ್ಲಿ ಬಿದ್ದು ಬಿಡುತ್ತೆ. ಆ ಪೇಪರ್ ಮಧ್ಯದಲ್ಲಿ ಬಿದ್ದಿರತಕ್ಕಂಥ ಈ ಒಂದು ಅಮೃತ ಬಿಂದು ನಿಮಗೆ ಏನು ಆ ಒಂದು ಆಯಿಲ್, ಆ ಒಂದು ಎಣ್ಣೆ ಬೆಳಕಾಗಿ ಪರಿವರ್ತನೆ ಆಗಲಿಕ್ಕೆ ಅನುಕೂಲವಾಗಿತ್ತೋ, ಇದು ಅನುಕೂಲ ಸಿಂಧುವಾಗ್ತಕ್ಕಂಥ ಈ ಒಂದು ಅಮೃತ ಬಿಂದು ಆ ಪೇಪರ್ ಮೇಲೆ ಬಿದ್ದು ಬಿಡುತ್ತು. ನಂತರ ಆ ಪೇಪರ್ ಮೇಲೆ ಬಿದ್ದಿರ್ತಕ್ಕಂಥ ಬಿಂದುವಿಗೆ ಸಿಂಧುವಾಗಿ ನೀವು ಸ್ವಲ್ಪ ಅರಿಶಿಣವನ್ನು ಕುಂಕುಮವನ್ನು ಹಾಕ್ತೀರಿ. ಅಲ್ಲಿ ಒಂದು ಸ್ಟಿಕ್ಕರ್ ಎಷ್ಟಿರುತ್ತೆ ಆ ಸೈಜ್ ಅಷ್ಟೇ ನೀವು ಅರಿಶಿಣ ಕುಂಕುಮ ಇಡ್ತೀರಿ. ಸ್ವಲ್ಪ ಅಕ್ಷತೆ ಕಾಳು ಹಾಕ್ತೀರಿ, ನಮಸ್ಕಾರ ಮಾಡ್ಕೊಳ್ತೀರಿ. ನಿಮ್ಮ ಬಲಹಸ್ತವನ್ನು ಅದರ ಮೇಲೆ ಹಿಡ್ತೀರಿ. ಅದರ ಮೇಲೆ ಹಿಡಿತಾ ಯಾವ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳಾಗ್ತಾ ಇತ್ತೋ, ಯಾರಿಂದ ತೊಂದರೆ ಆಗ್ತಾ ಇತ್ತೋ, ನನ್ನ ಎಲ್ಲ ಕೆಲಸಗಳು ಪರಿಪೂರ್ಣವಾಗಬೇಕು ಅನ್ನೋದನ್ನು ಪ್ರೇಯರ್ ಮಾಡ್ತಾ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅನ್ನೋ ಮಂತ್ರವನ್ನು ಕೂಡ 66 ಬಾರಿ ಪಠಿಸುವ ಮುಖಾಂತರ ಅದ್ಭುತವಾಗಿರ್ತಕ್ಕಂಥ ಅವಿಚ್ಛಿನ್ನಪ್ರದವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಅತ್ಯಂತ ಯಶಸ್ಸನ್ನು ತಾವು ಕಾಣ್ತೀರಿ ಈ ಪ್ರಯೋಗದಿಂದ. ಇನ್ನು ಗುರುಗಳೇ, ಇವತ್ತು ಭಾಳ ಅದ್ಭುತವಾಗಿರುವಂಥ ವಿಚಾರವನ್ನು ತಿಳಿಸಿದ್ರಿ. ಯಾಕೆ ಅಂತಂದರೆ ಆ ದೀಪದಿಂದ ಎಣ್ಣೆ ತೆಗೆದು ನಾವು ಆ ಬಿಳಿ ಹಾಳೆ ಮೇಲೆ ಹಾಕುವಂಥದ್ದು, ಅರ್ಶಿನ ಕುಂಕುಮ ಇಡುವಂಥದ್ದು, ಜೊತೆಗೆ ಈ 6 ಅನ್ನೋ ಸಂಖ್ಯೆನ 66 ಬರೆಯುವಂಥದ್ದು, ಸಾಕಷ್ಟು ವಿಚಾರಗಳು ತುಂಬಾ ಅದ್ಭುತವಾಗಿತ್ತು ನೀವು ತಿಳಿಸಿದಂತಹ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬು ಹೃದಯದ ಧನ್ಯವಾದಗಳು ವೀಕ್ಷಕರ ಪರವಾಗಿ ಕೂಡ ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಎಂಥ ಅದ್ಭುತವಾಗಿರುವಂಥ ರೆಮಿಡಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಶುಕ್ರವಾರ ಆಗಿರೋದ್ರಿಂದ ಮಿಸ್ ಮಾಡಲೇಬೇಡಿ, ಈಗಲೇ ಹೋಗಿ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.